ಭಯ್ಯ ಬಿಗ್ ಬಾಸ್ ಸೀಸನ್ 12 ಸಿಕ್ಕಾಪಟ್ಟೆ ಚೆನ್ನಾಗಿರಲಿದೆ, ಕ್ರೇಜಿ ಆಗಿರಲಿದೆ ಅಂತ ಈಗಾಗಲೇ ರಿಲೀಸ್ ಆಗಿರುವ ಪ್ರೋಮೋಗಳು ಹೇಳ್ತಾ ಇದೆ. ಕಿಚ್ಚ ಸುದೀಪ್ ಅವರು ಕೂಡ ಪ್ರಾಮಿಸ್ ಮಾಡಿದ್ದಾರೆ, ಎಲ್ಲ ಬಾರಿಗಿಂತ ಈ ಬಾರಿಯ ಬಿಗ್ ಬಾಸ್ ವಿಭಿನ್ನವಾಗಿರುತ್ತೆ ಅಂತ. ಬಿಗ್ ಬಾಸ್ ಸೀಸನ್ 1ರಿಂದ 5ರವರೆಗೂ ಚೆನ್ನಾಗಿತ್ತು, ಅದನ್ನು ಬಿಟ್ಟರೆ ಎಲ್ಲ ಸೀಸನ್ಗಳು ಅಂತ ಹೇಳಿಕೊಳ್ಳುವಂಥ ಕ್ರೇಜನ್ನು ಹುಟ್ಟಾಕಿರಲಿಲ್ಲ. ಸೀಸನ್ 10 ತುಂಬಾ ಚೆನ್ನಾಗಿತ್ತು, ಮತ್ತೆ ಎಗೇನ್ 11 ಅಷ್ಟರ ಮಟ್ಟಿಗೆ ರೀಚ್ ಆಗಲಿಲ್ಲ. ಬಟ್ 12 ಶತಾಯಗತಾಯ ರೀಚ್ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇದೆ. ಕಿಚ್ಚ ಸುದೀಪ್ ಕೂಡ ನಾನು ಇನ್ಮೇಲೆ ಬಿಗ್ ಬಾಸ್ ನಿರೂಪಣೆ ಮಾಡಲ್ಲ ಅಂತ ಅವರನ್ನ ಒಪ್ಪಿಸಿ ಅವರ ಕೆಲವು ಷರತ್ತುಗಳಿಗೆ ಒಪ್ಪಿ ಬಿಗ್ ಬಾಸ್ ಸೀಸನ್ 12 ಪ್ರಾರಂಭ ಮಾಡ್ತಾ ಇರೋದ್ರಿಂದ ಈ ಬಾರಿ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದ್ದೇ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಕಿಚ್ಚ ಸುದೀಪ್ ಅವರು ಹೇಳಿದಂತೆ ಸುಮ್ಮನೆ ಯಾರ್ಯಾರನ್ನೋ ಬಿಗ್ ಬಾಸಿಗೆ ತಂದು ಕೂರಿಸಬೇಡಿ, ಸ್ವಲ್ಪ ಮಟ್ಟಿಗೆ ಕ್ರೇಜ್ ಇರೋರ್ನ, ತಲೆ ಇರೋರ್ನ, ಟ್ಯಾಲೆಂಟ್ ಇರೋರ್ನ, ಹೆಸರು ಮಾಡಿರೋರನ್ನ ತಂದು ಕೂರಿಸಿ, ಸುಮ್ಮನೆ ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚುಚ್ಚನಾಗಿ ಆಡ್ದವ್ರನ್ನ ಕರ್ಕೊಬರಬೇಡಿ ಅಂತ ಹೇಳಿದಂಥ ಬುದ್ಧಿ ಮಾತು. ಮತ್ತು ಕೆಲವು ಬಿಗ್ ಬಾಸ್ ಸ್ಪರ್ಧಿಗಳನ್ನು ಖುದ್ದಾಗಿ ಕಿಚ್ಚ ಸುದೀಪ್ ಅವರೇ ಸೆಲೆಕ್ಟ್ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಈ ಬಾರಿಯ ಬಿಗ್ ಬಾಸ್ ತುಂಬಾನೇ ಕುತೂಹಲಕ್ಕೆ ಕಾರಣವಾಗಿದೆ. ಸೊ ಈಗಾಗಲೇ ಕೆಲವರ ಹೆಸರು ಫೈನಲೈಸ್ ಆಗಿದೆ, ಇವರೆಲ್ಲ ಬಿಗ್ ಬಾಸ್ಗೆ ಹೋಗೋದು 100% ಪಕ್ಕ ಅನ್ನುವಂಥ ರಿಪೋರ್ಟ್ ಕೂಡ ಸಿಗ್ತಾ ಇದೆ. ಹಾಗಿದ್ರೆ ಯಾರೆಲ್ಲ ಈ ಬಾರಿ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ, ಬಿಗ್ ಬಾಸ್ನಲ್ಲಿ ಯಾರೆಲ್ಲ ಇರ್ತಾರೆ, ಈ 100% ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಕಾರ್ಯಕ್ರಮ ಇನ್ನೇನು ಶುರುವಾಗಲಿದೆ. ಸೆಪ್ಟೆಂಬರ್ 28ರಂದು ಬಿಗ್ ಬಾಸ್ ಕನ್ನಡ 12 ಪ್ರೀಮಿಯರ್ ಸಂಚಿಕೆ ಪ್ರಸಾರವಾಗಲಿದೆ. ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗಬಹುದು ಎಂಬ ಕುತೂಹಲ, ನಿರೀಕ್ಷೆ ಸಹಜವಾಗಿ ಎಲ್ಲರಲ್ಲೂ ಇದ್ದೇ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಹೆಸರು ಓಡಾಡ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಹಲವು ಸಂಭಾವ್ಯ ಪಟ್ಟಿಗಳು ವೈರಲ್ ಆಗಿದೆ. ಈಗ ಹೊಸ ಸಂಭಾವ್ಯ ಪಟ್ಟಿ ಎಲ್ಲದ್ದೇ ಹರಿದಾಡ್ತಾ ಇದೆ. ಆ ಪೈಕಿ ಬಿಗ್ ಬಾಸ್ಗೆ ಹೋಗೋರು ಯಾರು ಅಂತ ನಾವು ನೋಡೋದಾದ್ರೆ, ಮೊದಲ ಸಾಲಿನಲ್ಲಿ ನಿಲ್ಲುವಂಥವರು ವರ್ಷಾ ಕಾವೇರಿ. ವರುಣ್ ಜೊತೆಗೆ ಬ್ರೇಕಪ್ ಆದಮೇಲೆ ವರ್ಷಾ ಕಾವೇರಿ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಈ ಹಿಂದಿನ ಸೀಸನ್ ಅಲ್ಲೇ ವೈರಲ್ ಆಗಿತ್ತು. ವರ್ಷಾ ಕಾವೇರಿ ಮತ್ತು ವರುಣ್ ಇಬ್ರು ಕೂಡ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳಲಾಗಿತ್ತು. ಬಟ್ ಆಗ ವರ್ಷಾನೇ ಇಲ್ಲ, ನಾನು ಬಿಗ್ ಬಾಸ್ಗೆ ಬರ್ತಾ ಇಲ್ಲ, ನನಗೆ ಯಾವುದೇ ರೀತಿಯಾದಂಥ ಆಫರ್ ಅನ್ನೋದು ಕೂಡ ಬಂದಿಲ್ಲ, ಸೊ ನಾನು ಬರ್ತಾ ಇಲ್ಲ, ಅದೆಲ್ಲ ಊಹಾಪೋಹದ ಸುದ್ದಿಗಳು ಅಷ್ಟೇ ಅನ್ನೋದನ್ನು ಹೇಳಿದರು. ಆದರೆ ಈಗ ವರ್ಷಾ ಕಾವೇರಿ ಅವರಿಗೆ ಫೈನಲಿ ಅವಕಾಶ ಸಿಗ್ತಾ ಇದೆ. ಯಾಕಂದರೆ 1 ಮಿಲಿಯನ್ ಫಾಲೋವರ್ಸನ್ನು ವರ್ಷಾ ಕಾವೇರಿ ಹೊಂದಿದ್ದಾರೆ. ಸೊ ಈ ಕಾರಣಕ್ಕಾಗಿ ಮತ್ತು ಇವರ ಕ್ರೇಜ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿದೆ. ಸಾಕಷ್ಟು ರೀತಿಯಾದಂಥ ಟ್ರಾವೆಲ್ ಮಾಡೋದು, ಫೋಟೋಸನ್ನು ಶೇರ್ ಮಾಡೋದು, ಹಾಗೆಯೇ ಇವರ ಲವ್ ಸ್ಟೋರಿ ಎಲ್ರಿಗೂ ಗೊತ್ತಿರುವಂಥ ಹಿನ್ನೆಲೆಯಲ್ಲಿ ವರ್ಷಾ ಕಾವೇರಿ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ವರುಣ್ ಬರ್ತಾ ಇದ್ದಾರೆ ಇವ್ರ ಜೊತೆಗೆ ಅಂತ ಅಂದರೆ ಖಂಡಿತವಾಗಿಯೂ ಕೂಡ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ವರುಣ್ ಬರೋದಕ್ಕೆ ಒಪ್ಕೊಂಡಿಲ್ಲ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಬಟ್ ವರ್ಷಾ ಕಾವೇರಿ ಬರೋದು ಫಿಕ್ಸು ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಿದ್ರೆ ಇನ್ನುಳಿದವರು ಯಾರ್ಯಾರು ಅಂತ ನೋಡೋದಾದರೆ, ಜಾಹ್ನವಿ ಕಾರ್ತಿಕ್. ಜಾಹ್ನವಿ ಕಳೆದ ಬಾರಿಗೆ ಬಿಗ್ ಬಾಸ್ ಸೀಸನ್ಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಸುದ್ದಿ ಇತ್ತು, ಆದರೆ ಜಾಹ್ನವಿ ಅವರಿಗೆ ಆಫರ್ ಬಂದಿರಲಿಲ್ಲ ಅನ್ನೋದನ್ನು ಖುದ್ದಾಗಿ ಅವರೇನೆ ಹೇಳ್ಕೊಂಡಿದ್ರು. ಆದರೆ ಈ ಬಾರಿ ಅವರ ಡಿವೋರ್ಸ್ ಆದ ನಂತರ ಒಂದಷ್ಟು ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದರ ನಡುವೆ ಅವರಿಗೆ ಕೂಡ ಆಫರ್ ಬಂದಿದೆ. ಒಂದೆರಡು ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವಂಥ ಜಾಹ್ನವಿ ಅವರು ಉಡುಗೆ ತೊಡುಗೆ, ಮಾತಿನ ಶೈಲಿ ನೋಡೋದಕ್ಕೆ ಕೂಡ ಕ್ಯೂಟ್ ಆಗಿರೋದ್ರಿಂದ ಬಿಗ್ ಬಾಸ್ನಿಂದ ಅವರಿಗೆ ಅವಕಾಶ ಒದಗಿ ಬಂದಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾಗಿ ನ್ಯೂಸ್ ಓದ್ಕೊಂಡು ಇದ್ದಂಥ ಆ್ಯಂಕರ್ ಹೀರೋಯಿನ್ ಆದಂಥ ಜಾಹ್ನವಿ ಕಾರ್ತಿಕ್ ಅವರು ಈ ಬಾರಿ ಬಿಗ್ ಬಾಸ್ಗೆ ಹೋಗ್ತಾ ಇರೋದು ಪಕ್ಕ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನುಳಿದಂತೆ ಇನ್ಯಾರು ಹೋಗ್ತಾ ಇದ್ದಾರೆ ಅಂತಂದರೆ, ಕಾಕ್ರೋಚ್ ಸುದಿ ಅವರು. ಕಾಕ್ರೋಚ್ ಸುದಿ ಅವರು ನಾನು ಹೋಗ್ತಾ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಹೋಗೋದೇ ಇಲ್ಲ ಅಂತ ಹೇಳಿದ್ರು ಕೂಡ ಅವರ ಪಂಚಿಂಗ್ ಡೈಲಾಗು ಮತ್ತು ಅವರ ಒಂದಷ್ಟು ಅಗ್ರೆಸಿವ್ನೆಸ್ ಮಾತುಗಳು, ನೇರ ಮಾತುಗಳು ಜನರಿಗೆ ಇಷ್ಟ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋಸ್ಗಳು ಕೂಡ ವೈರಲ್ ಆಗಿದೆ. ಅವಕಾಶಗಳು ಕೂಡ ಅವ್ರ ಕೈಯಲ್ಲಿ ಹೇಳಿಕೊಳ್ಳುವಂತೆ ಇಲ್ಲದೆ ಇರೋದ್ರಿಂದ ಬಿಗ್ ಬಾಸ್ನಿಂದ ಬಂದಿರುವಂಥ ಒಂದು ಬಿಗ್ ಅವಕಾಶವನ್ನು ಅವರು ಉಪಯೋಗ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ. ಯಾಕಂದರೆ ಬಿಗ್ ಬಾಸ್ನಲ್ಲಿ ಬಂದಂಥ ಕೆಲವು ವ್ಯಕ್ತಿಗಳನ್ನು ಸುದೀಪ್ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಒಂದು ಟ್ಯಾಲೆಂಟ್ ಇದೆ ಅಂತ ಗೊತ್ತಾಯಿತು ಅಂತಲೇ ಅವ್ರನ್ನ ಗುರುತಿಸ್ತಾರೆ. ಸೊ ಕಾಕ್ರೋಚ್ ಸುದಿ ಅವರು ಕೂಡ ಈ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಬಿಗ್ ಬಾಸಿಂದ ಬಂದಂಥ ಆಫರನ್ನು ಈಗ ಒಪ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಸುದಿ ಅವರು ಕೂಡ ಇರಲಿದ್ದಾರೆ. ಇನ್ನೊಂದು ಡ್ರಾಮಾ ಜೂನಿಯರ್ನ ಸೂರಜ್ ಅವರು ನಿಂತರೂ ಕಾಮಿಡಿ, ಕೂತರೂ ಕಾಮಿಡಿ, ಸಿಕ್ಕಾಬಟ್ಟೆ ಕಾಮಿಡಿ ಮಾಡ್ತಾರೆ. ಅವರ
ಅವರ ಜನರ ಜೊತೆ ಮಾತಾಡೋದಾಗಿರ್ಬೋದು, ನ್ಯಾಚುರಲ್ ಆಗಿ ಮಾತಾಡೋದಾಗಿರ್ಬೋದು, ಇದು ಕೂಡ ಜನರಿಗೆ ಬಹಳ ಬೇಗ ರೀಚ್ ಆಗುತ್ತೆ. ಸೊ ಹಾಗಾಗಿ ಅವರಿಗೆ ಆಫರನ್ನು ನೀಡಲಾಗಿತ್ತಂತೆ. ಸದ್ಯಕ್ಕೆ ಅವರು ಯಾವುದೇ ಪ್ರಾಜೆಕ್ಟ್ಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಸಿಕ್ಕಿರುವಂಥ ಅವಕಾಶಗಳನ್ನು ಉಪಯೋಗಿಸ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಅವರು ಬ್ಯುಸಿ ಏನು ಇಲ್ಲ. ಸೊ ಹೀಗಾಗಿ ಬಿಗ್ ಬಾಸ್ನಿಂದ ಅವರಿಗೆ ಆಫರ್ ಬಂದಿದೆಯಂತೆ. ಪ್ರತಿ ವರ್ಷವೂ ಕೂಡ ಕಾಮಿಡಿಯನ್ ಅಂತ ಯಾರಾದೊಬ್ಬರು ಇದ್ದೇ ಇರ್ತಾರೆ. ಕಾಮಿಡಿಯನ್ ಅಂತ ಇದ್ದಾಗ ಮಾತ್ರ ಆ ಸೀಸನ್ ಹಿಟ್ ಆಗುತ್ತೆ. ಹೀರೋ, ಹೀರೋಯಿನ್ನು, ವಿಲನ್ನು, ಕಾಮಿಡಿಯನ್ನು, ಡ್ಯಾನ್ಸರು, ಸಿಂಗರು, ಸ್ಕ್ರಿಪ್ಟ್ ರೈಟರು, ಜರ್ನಲಿಸ್ಟು, ಈ ಥರದ್ದೇ ಆಯ್ಕೆ ಮಾಡ್ಕೊಂಡು ಹಾಕೋದು. ಒಂದೊಂದು ವರ್ಗದವರು ಕೂಡ ಒಂದೊಂದು ಕ್ಷೇತ್ರದವರು ಇರಲಿ ಅಂತ. ಈ ಬಾರಿ ಕಾಮಿಡಿ ಅಂತ ಬಂದಾಗ ಅಲ್ಲಿ ಡ್ರಾಮಾ ಜೂನಿಯರ್ನ ಸೂರಜ್ ಇರಲಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ಹೀರೋ ಮೆಟೀರಿಯಲ್ ಯಾರು ಇಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರು. ಕನ್ನಡ ಕಿರುತೆರೆಯಲ್ಲಿ ಬಹು ಜನಪ್ರಿಯತೆ ಪಡೆದಿರುವಂಥ ಹೀರೋ ವಿಜಯ್ ಸೂರ್ಯ. ಅಗ್ನಿಸಾಕ್ಷಿ ಮತ್ತು ಲಚ್ಚಿ ಜೊತೆಯಲ್ಲಿ ಅಂತಹ ಹಿಟ್ ಸೀರಿಯಲ್ಗಳಲ್ಲಿ ನಟಿಸಿರುವಂಥ ವಿಜಯ್ ಸೂರ್ಯ ಸದ್ಯ ದೃಷ್ಟಿಬೊಟ್ಟು ಧಾರಾವಾಹಿಯಿಂದ ವಿಜಯ್ ಸೂರ್ಯ ಹೊರಬಂದಿದ್ದಾರೆ. ಇದಕ್ಕೆ ಕಾರಣ ಬಿಗ್ ಬಾಸ್ ಅನ್ನುವಂಥ ಊಹಾಪೋಹ ಎದ್ದಿದೆ. ಹಾಗಾಗಿ ವಿಜಯ್ ಸೂರ್ಯ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು ಇತ್ತೀಚೆಗಷ್ಟೇ ಜಿ ಪವರ್ ಧಾರಾವಾಹಿಯ ಹಳ್ಳಿ ಪವರ್ ಶೋನಿಂದ ಆಶ್ ಮೆಲ್ ಹೊರಬಂದಿದ್ರು. ಆ್ಯಂಕರ್ ಅಕುಲ್ ಬಾಲಾಜಿ ಮೇಲೆ ಆಶ್ ಮೆಲ್ಲೋಗೆ ಸಖತ್ ಸಿಟ್ಟಿದೆ. ಆಶ್ ಮೆಲ್ಲೋಗೂ ಕೂಡ ಬಿಗ್ ಬಾಸ್ನಿಂದ ಆಫರ್ ಬಂದಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಅವರು ಕೂಡ ಬಿಗ್ ಬಾಸಿಗೆ ಹೋಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಹೇಳಲಾಗ್ತಿದೆ. ಕಾಂಟ್ರವರ್ಸಿ ಕೂಡ ಇರೋದ್ರಿಂದ ಬಿಗ್ ಬಾಸ್ ಇವರನ್ನು ಸಹ ಟಚ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಇನ್ನೊಂದಷ್ಟು ಜನರ ಹೆಸರು ಓಡಾಡ್ತಾ ಇರೋದು ಅಂಕಿತಾ ಅಮರ್ ಅವರ ತಂಗಿ ಅನನ್ಯ ಅಮರ್ ಅವರು. ಇವರು ಕೂಡ ಇತ್ತೀಚೆಗೆ ಒಂದಷ್ಟು ಸೋಷಿಯಲ್ ಮೀಡಿಯಾ ಮತ್ತು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಮತ್ತು ಮೌನ ಗುಡ್ಡೆಮನೆ ರಾಮಾಚಾರಿ ಮುಗಿತಾ ಇರೋದ್ರಿಂದ ಇವರು ಕೂಡ ಹೋಗ್ತಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮತ್ತು ಬಾಳು ಬೆಳಗುಂದಿ ಸರಿಗಮಪ ಶೋ ಮುಖಾಂತರವಾಗಿ ಮನೆ ಮಾತಾಗಿರುವಂಥ ಪ್ರತಿಭೆ. ಈಗ ಸದ್ಯಕ್ಕೆ ಅವಕಾಶಗಳಿಲ್ಲ. ಹಾಡು ತುಂಬ ಚೆನ್ನಾಗಿ ಹೇಳ್ತಾರೆ. ಸಿಂಗರ್ ಅಂತ ಕೂಡ ಒಬ್ಬರು ಇರಬೇಕು ಅನ್ನೋದಕ್ಕಾಗಿ ಇವರಿಗೆ ಅವಕಾಶ ಹೋಗಿದೆ ಅಂತ. ಇನ್ನೊಬ್ಬ ಯೂಟ್ಯೂಬರ್ ಹೈದರಾಬಾದ್ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಅವರು ಹಿಂದಿ ಬಿಗ್ ಬಾಸ್ ಸೀಸನಲ್ಲಿ 4th ಪ್ಲೇಸಿಗೆ ಹೋಗಿದ್ರಂತೆ. ಈ ಬಾರಿ ಕನ್ನಡ ಬಿಗ್ ಬಾಸ್ನಲ್ಲಿ ಅವರನ್ನು ಕರೆಸಲಾಗ್ತಿದೆ. ಖುದ್ದಾಗಿ ಇವರನ್ನು ಕಿಚ್ಚ ಸುದೀಪ್ ಅವರು ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಿದೆ. ಇದಿಷ್ಟು ಮಂದಿ ಬಿಗ್ ಬಾಸಿಗೆ ಹೋಗೋದು ಪಕ್ಕ ಅನ್ನುವಂಥ ಸುದ್ದಿ ಇದೀಗ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಇನ್ನು ಯಾರೆಲ್ಲ ಹೋಗಬೇಕು, ಯಾರೆಲ್ಲ ಹೋಗಬಹುದು ಅನ್ನೋದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.